ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ನಾನು ಈ ವಿಡಿಯೋದಲ್ಲಿ ಒಂದು ಫ್ರೀಲ್ಯಾನ್ಸಿಂಗ್ ಕೆಲಸದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಸೊ ಇದು ಕನ್ನಡ ಭಾಷೆಯ ಕೆಲಸ. ಸೊ ಮನೆಯಿಂದಲೇ ಮಾಡುವಂಥದ್ದು. ಫ್ರೆಷರ್ಸ್ ಇಲ್ಲ ಎಕ್ಸ್ಪೀರಿಯನ್ಸ್ ಇದ್ದವರು ಎಲ್ಲರೂ ಇದಕ್ಕೆ ಅರ್ಜಿ ಸಲ್ಲಿಸ್ಬೋದು. ಸೊ ಗಂಟೆಗೆ 700 ರೂಪಾಯಿ ಕೊಡ್ತಾ ಇದ್ದಾರೆ. ಮತ್ತು ಬೇರೆ ಕೆಲವೊಂದು ಪ್ರಾಜೆಕ್ಟ್ ಕೂಡ ಇದೆ. ನಿಮಗೆ ಯಾವ್ದು ಬೇಕೋ ಅದಕ್ಕೆ ನೀವು ಅರ್ಜಿ ಸಲ್ಲಿಸ್ಬೋದು. ಏನು ಪ್ಲ್ಯಾಟ್ಫಾರ್ಮ್, ಹೇಗೆ ಅರ್ಜಿ ಸಲ್ಲಿಸೋದು ಎಲ್ಲವನ್ನ ಡೀಟೇಲ್ ಆಗಿ ವಿಡಿಯೋ ಮೂಲಕ ತಿಳಿಸ್ಕೊಡ್ತೇನೆ ನಿಮಗೆ. ಸೊ ಸ್ಟಾರ್ಟಿಂಗಿಂದ ಎಂಡ್ ತನಕ ನೋಡಿ ನೀವು. ಓಕೆ, ಇವಾಗ ವಿಡಿಯೋ ಸ್ಟಾರ್ಟ್ ಮಾಡುವ. ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಒಂದು ಮೇಲ್ ನಿಮಗೆ ತೋರಿಸ್ತೀನಿ. ನಾನು ಒಂದು 15 ಡೇಸ್ ಆಯ್ತು ಅನ್ಸುತ್ತೆ ಈ ಒಂದು ಕೆಲಸಕ್ಕೆ ಅಪ್ಲೈ ಮಾಡಿದ್ದೆ. ಓಕೆ, ಫ್ರೀಲ್ಯಾನ್ಸಿಂಗ್ ಕೆಲಸ ಅಂತ ಅಪ್ಲೈ ಮಾಡಿದ್ದೆ. ಅವ್ರ ಕಡೆಯಿಂದ ಯಾವ್ದು ರೆಸ್ಪಾನ್ಸ್ ಬಂದಿರಲಿಲ್ಲ. ಒಂದು 5 ಡೇಸ್ ಬ್ಯಾಕ್ ನಂಗಿದು ಮೇಲ್ ಬಂದಿದೆ, ಜುಲೈ 15ಗೆ. ಓಕೆ, ನಾನು ಇವತ್ತು 20 ಅಲ್ಲ, ಇವಾಗ ವಿಡಿಯೋ ಮಾಡ್ತಾ ಇರೋದು. ಸೊ ಎಂತ ಅಂತ ಹೇಳಿದ್ರೆ, ಇಲ್ಲಿ ಫ್ರೀಲ್ಯಾನ್ಸಿಂಗ್ ಕೆಲಸ ಇದು. ತುಂಬ ಜನ ನನಗೆ ಕೇಳ್ತಾ ಇದ್ರು ಫ್ರೀಲ್ಯಾನ್ಸಿಂಗ್ ಕೆಲಸದ ಬಗ್ಗೆ ವಿಡಿಯೋ ಬೇಕು ಅಂತ. ಸೊ ಅದಕ್ಕೆ ನಾನು ಮಾಡ್ತಾ ಇರೋದು. ಸೊ ಅವ್ರ ಹತ್ರ ನೋಡಿ, ಲಿಂಗ್ವಿಸ್ಟಿಕ್ ಮತ್ತೆ ಟ್ರಾನ್ಸ್ಕ್ರೈಬರ್ ಕೆಲಸ ಇದೆ. ಸೊ ರಿಕ್ವೈರ್ಮೆಂಟ್ ಎಲ್ಲ ಹಾಕಿದ್ದಾರೆ. ಸೊ ಇವ್ರ ಹತ್ರ ಕೆಲಸ ಇದೆ ಅಂತ ಗೊತ್ತಾಯ್ತು ನನಗೆ. ಇವರು ನನ್ನ ಪರ್ಸನಲ್ ಆಗಿ ಇನ್ವೈಟ್ ಮಾಡಿರೋದು ಜಾಯ್ನ್ ಆಗಿ ಅಂತ. ನಾನು ಅಂದ್ರೆ ಅಪ್ಲೈ ಮಾಡಿದ್ದೆ ಅಲ್ಲ, ಅದಕ್ಕೆ. ಓಕೆ, ಸೊ ಅದಕ್ಕೆ ನಾನು ಇದು ವಿಡಿಯೋ ಮಾಡ್ತಾ ಇರೋದು. ಸೊ ಈ ಪ್ಲಾಟ್ಫಾರ್ಮ್ ಬಂದ್ಬಿಟ್ಟು ಫಸ್ಟ್ ಸೋರ್ಸ್ ಅಂತ. ಜೆನ್ಯೂನ್ ಇದೆ ಗೈಸ್. ನಾನು ಫಸ್ಟಿಗೆ ಚೆಕ್ ಮಾಡಿದೆ ಅದು ಜೆನ್ಯೂನ್ ಇದೆಯಾ ಇಲ್ಲ ಫೇಕಾ ಅಂತ. ಜೆನ್ಯೂನ್ ಇದೆ. ಹೇಗಂತ ಇದು ಜೆನ್ಯೂನ್ ಅಂತ ಹೇಳಿದ್ರೆ, ನೋಡಿ, ಥ್ರೂ ಔಟ್ ದ ಇಂಟರ್ವ್ಯೂ ನಿಮ್ಮ ಹತ್ರ ಏನಾದರೂ ಹಣ ತಗೊಂಡ್ರೆ ಅದು ಫ್ರಾಡ್ ಅಂತಾನೆ ಅರ್ಥ. ನೀವು ಕೆಲಸ ಕೊಡ್ತೀವಿ, ಹಣ ಕೊಡಿ ಅಂತ ಹೇಳಿ ಎನಿ ಒಂದು ಇಂಟರ್ವ್ಯೂ ಟೈಮಲ್ಲಿ ನಿಮಗೆ ಕೇಳಿದ್ರೆ ಅದು ಫೇಕ್ ಅಂತ ಅರ್ಥ. ಇಲ್ಲಿ ಇವರು ಯಾವ ಥರದ ಹಣ ತಗೊಳ್ಳಲ್ಲ. ಮತ್ತು ಇದನ್ನ ಕ್ರೆಡಿಬಿಲಿಟಿ ಕೂಡ ಚೆಕ್ ಮಾಡಿದೆ. ಸೊ ಇದು ಜೆನ್ಯೂನ್ ಆಗಿದೆ. ಓಕೆ, ಸೊ ಫಸ್ಟ್ ಸೋರ್ಸ್ ಅಂತ ಪ್ಲಾಟ್ಫಾರ್ಮ್. ನೆಕ್ಸ್ಟ್ ಇಲ್ಲಿ ಗಿಗ್ ವರ್ಕರ್ ಅಂತ ಹೇಳಿದ್ರೆ ನೀವು ವರ್ಕರ್ ಆಗಿ ಇಲ್ಲಿ ಕೆಲಸ ಮಾಡುವಂಥದ್ದು. ಮತ್ತೆ ಈ ಆಲ್ರೆಡಿ ಕೆಲವೊಬ್ಬರ ಹತ್ರ ಕೆಲಸ ಇರ್ತದೆ. ಓಕೆ, ಅವರೆಲ್ಲ ಇಲ್ಲಿ ಲಿಸ್ಟ್ ಔಟ್ ಮಾಡ್ತಾರೆ. ಇದು ನಿಮಗೆ ಅವರ್ ಪ್ಲಾಟ್ಫಾರ್ಮ್ ಎಂಪವರ್ಸ್ ಗಿಗ್ ವರ್ಕರ್ಸ್ ಟು ಶೋಕೇಸ್ ದೇರ್ ಎಕ್ಸ್ಪರ್ಟೀಸ್, ಕನೆಕ್ಟ್ ವಿತ್ ದ ಕ್ಲೈಂಟ್ ಸೀಕಿಂಗ್ ಸ್ಪೆಷಲೈಸ್ಡ್ ಸ್ಕಿಲ್ ಆ್ಯಂಡ್ ವರ್ಕ್ ಆನ್ ವೆರೈಟಿ ಆಫ್ ಎಕ್ಸೈಟಿಂಗ್ ಪ್ರಾಜೆಕ್ಟ್ಸ್. ಇಲ್ಲಿ ತುಂಬ ಪ್ರಾಜೆಕ್ಟ್ಸ್ ಇರ್ತದೆ ಗೈಸ್. ಸೊ ನೀವೇನು ಆಗ್ತೀರಾ ಅಂತ ಹೇಳಿದ್ರೆ, ಗಿಗ್ ವರ್ಕರ್ ಆಗಿ ಇಲ್ಲಿ ಕೆಲಸ ಮಾಡುವಂಥದ್ದು. ನಿಮಗೆ ಆಲ್ ಓವರ್ ದ ವರ್ಲ್ಡ್ ಇಲ್ಲಿ ಪ್ರಾಜೆಕ್ಟ್ ಕಾಣಲಿಕ್ಕೆ ಸಿಗ್ತದೆ. ಸೊ ನಿಮಗೆ ಯಾವುದು ಬೇಕು ಅದಕ್ಕೆ ಅಪ್ಲೈ ಮಾಡ್ಬೋದು. ಸೊ ಮತ್ತೆ ಏನಂತ ಹೇಳಿದ್ರೆ, ನನ್ನ ವಿಡಿಯೋ ಕೆಲವೊಬ್ರು ಬೇರೆ ದೇಶದಿಂದ ಕೂಡ ನೋಡ್ತಾ ಇರ್ತೀರಾ. ಸೊ ನಿಮ್ಮ ದೇಶದಲ್ಲಿ ಕೂಡ ಕೆಲಸ ಇರ್ತದೆ. ಎಲ್ಲ ದೇಶದವರು ಇದಕ್ಕೆ ಅಪ್ಲೈ ಮಾಡ್ಬೋದು. ಇಂಡಿಯಾದವರು ಇಂದ ಎಂತೆಲ್ಲ ಕೆಲಸ ಇದೆ ಅದಕ್ಕೆ ಅಪ್ಲೈ ಮಾಡಿ. ಬೇರೆ ದೇಶದವರು ಅಂತ ಹೇಳಿದ್ರೆ ನಿಮ್ಮ ದೇಶ ಅಕಾರ್ಡಿಂಗ್ ನೀವಿಲ್ಲಿ ಕೆಲಸ ಮಾಡ್ಬೋದು. ನೆಕ್ಸ್ಟ್ ಹೌ ಇಟ್ ವರ್ಕ್ಸ್ ಅಂತ. ಸೊ ಹೇಗೆ ಇಲ್ಲಿ ಒಂದು ಕೆಲಸ ಪಡ್ಕೊಳ್ಳೋದು ಎಲ್ಲವನ್ನ ಇಲ್ಲಿ ಹಾಕಿದ್ದಾರೆ. ಕ್ರಾಫ್ಟ್ ಯುವರ್ ಪ್ರೊಫೈಲ್ ಅಂತ ಹೇಳಿದ್ರೆ, ಶೋಕೇಸ್ ಯುವರ್ ಸ್ಕಿಲ್ಸ್ ಆ್ಯಂಡ್ ಸ್ಟ್ಯಾಂಡ್ ಔಟ್ ಟು ಅಟ್ರಾಕ್ಟ್ ಮೋರ್ ಪ್ರಾಜೆಕ್ಟ್. ನಿಮ್ಮ ಹತ್ರ ಏನೆಲ್ಲ ಸ್ಕಿಲ್ಸ್ ಇದೆ. ಕೆಲವೊಬ್ಬರಿಗೆ ಟ್ರಾನ್ಸ್ಲೇಷನ್ ಮಾಡ್ಲಿಕ್ಕೆ ಕರೆಕ್ಟಾಗಿ ಗೊತ್ತು, ಟ್ರಾನ್ಸ್ಕ್ರಿಪ್ಷನ್ ಮಾಡ್ಲಿಕ್ಕೆ ಕರೆಕ್ಟಾಗಿ ಗೊತ್ತು, ಮತ್ತು ಅನೋಟೇಷನ್ ಗೊತ್ತು. ಇಲ್ಲ ನಿಮಗೆ ಬೇರೆ ನಿಮ್ಮದು ಸ್ವಂತ ಏನಾದರೂ ಸ್ಕಿಲ್ಸ್ ಎಲ್ಲ ಇದ್ದರೆ ನೀವು ಅಲ್ಲಿ ಸ್ಪೆಸಿಫೈ ಮಾಡಿ. ಇವಾಗ ನೀವು ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಹೇಳಿದ್ರೆ ನಿಮಗೆ ಲೈಕ್ ಡಿಫ್ರೆಂಟ್ ಲ್ಯಾಂಗ್ವೇಜ್ ಅಂತ ಹೇಳಿದ್ರೆ C++ ಅದು ಇದು ಎಲ್ಲ ಗೊತ್ತಿರ್ತಲ್ಲ, ಅದನ್ನು ನೀವಲ್ಲಿ ಸ್ಪೆಸಿಫೈ ಮಾಡ್ಬೋದು. ನಿಮಗೆ ಸ್ಕಿಲ್ಸ್ ಏನಿದೆ ಅದೆಲ್ಲ ಸ್ಪೆಸಿಫೈ ಮಾಡಿ. ನೆಕ್ಸ್ಟ್ ಆಪರ್ಚುನಿಟಿ ಫೈಂಡ್ ಔಟ್ ಮಾಡಬೇಕು ನೀವು. ಓಕೆ, ತುಂಬ ಆಪರ್ಚುನಿಟಿ ಇದೆ. ನಿಮಗೆ ಯಾವುದು ಮ್ಯಾಚ್ ಆಗ್ತದೆ ಅದನ್ನು ಫೈಂಡ್ ಔಟ್ ಮಾಡುವಂಥದ್ದು. ಅದಾದಮೇಲೆ ಸಬ್ಮಿಟ್ ಯುವರ್ ಪ್ರಪೋಸಲ್. ಯಾವ ಕೆಲಸಕ್ಕೆ ಬೇಕು ಅದಕ್ಕೆ ನೀವು ಪ್ರಾಜೆಕ್ಟಿಗೆ ರಿಕ್ವೆಸ್ಟ್ ಮಾಡುವಂಥದ್ದು. ಓಕೆ, ಸಬ್ಮಿಟ್ ಯುವರ್ ಪ್ರಪೋಸಲ್, ಅಪ್ಲೈ ಫಾರ್ ದ ಪ್ರಾಜೆಕ್ಟ್ ಆರ್ ಎಕ್ಸೆಪ್ಟ್ ದ ಅಸೈನ್ಮೆಂಟ್ ದ್ಯಾಟ್ ಮ್ಯಾಚಸ್ ಯುವರ್ ಎಕ್ಸ್ಪರ್ಟೀಸ್. ಸೊ ಅಲ್ಲಿ ಪ್ರಾಜೆಕ್ಟ್ ಕಾಣಲಿಕ್ಕೆ ಸಿಗ್ತದೆ. ನಿಮಗೆ ಯಾವ್ದು ಪ್ರಾಜೆಕ್ಟ್ ಬೇಕೋ ಅದಕ್ಕೆ ನೀವು ಅಪ್ಲೈ ಮಾಡುವಂಥದ್ದು. ನಿಮ್ಮ ಸ್ಕಿಲ್ಸ್ ಮೇಲೆ ಇರಬೇಕದು. ಓಕೆ, ಡೆಲಿವರ್ ಎಕ್ಸಲೆನ್ಸ್, ಆ ಪ್ರಾಜೆಕ್ಟ್ ಮೇಲೆ ನೀವು ಕೆಲಸ ಮಾಡುವಂಥದ್ದು. ಓಕೆ, ಅರ್ನ್ ಆ್ಯಂಡ್ ಥ್ರೈವ್, ಗೆಟ್ ಪೇಯ್ಡ್ ಫಾರ್ ಯುವರ್ ಹಾರ್ಡ್ ವರ್ಕ್ ಆ್ಯಂಡ್ ವಾಚ್ ಯುವರ್ ಸಕ್ಸಸ್ ಗ್ರೋ. ಅದೇ ಒಂದ್ಸಲ ಪ್ರಾಜೆಕ್ಟ್ ಎಲ್ಲ ಮಾಡ್ತೀರಾ, ಅದಾದ್ಮೇಲೆ ನೀವು ಹಣ ಮಾಡುವಂಥದ್ದು. ಈ ಥರ ಸಕ್ಸಸ್ ಸ್ಟೋರಿ ಇಲ್ಲಿ ಇಬ್ಬರು ಇಲ್ಲಿ ಕೆಲಸ ಮಾಡಿರೋರು ಹಾಕಿದ್ದಾರೆ. ಇವರು ಇಂಡಿಯನ್ ಅನ್ಸುತ್ತೆ, ಇದು ಬೇರೆಯವ್ರು ಅನ್ಸುತ್ತೆ. ಸೊ ಇಲ್ಲಿ ಅವ್ರು ಕೆಲಸ ಮಾಡಿ ಅವ್ರ ಎಕ್ಸ್ಪೀರಿಯನ್ಸ್ ಇಲ್ಲಿ ಹಾಕಿದ್ದಾರೆ. ಒನ್ಸ್ ನೀವು ಚೆಕ್ ಮಾಡ್ಕೋಬೋದು. ಓಕೆ, ಸೊ ನಾನು ಆವಾಗಲೇ ಹೇಳಿದೆ ಇಲ್ಲಿ ಬಿಡ್ಡಿಂಗ್ ಇದೆಯಾ ಅಂತ. ಇಲ್ಲಿ ಬಿಡ್ಡಿಂಗ್ ಇಲ್ಲ. ಇದು ಒಂದು ಅಡ್ವಾಂಟೇಜ್ ಈ ಸೈಟ್ ಇದು, ಆಯಿತಾ. ಸೊ ನಂಗೆ ಇದು ಬೆಟರ್ ಅನ್ನಿಸ್ತು ಕಂಪೇರ್ ಮಾಡಿದ್ರೆ ಬೇರೆ ಸೈಟ್. ಅದಕ್ಕೆ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡ್ತಾ ಇರೋದು. ಸೊ ಇಲ್ಲಿ ಯಾವ ಥರದ ಬಿಡ್ಡಿಂಗ್ ಇಲ್ಲ. ಓಕೆ, ಗಿಗ್ ವರ್ಕರ್ ಕ್ಯಾನ್ ಅಪ್ಲೈ ಫಾರ್ ಎ ಪ್ರಾಜೆಕ್ಟ್ or the project admin can directly assign the project to a gig worker at any time before the project end date. ಆಯ್ತಾ, ಅವರು ನಿಮ್ಮ ಸ್ಕಿಲ್ಸ್ ಎಲ್ಲ ಮ್ಯಾಚ್ ಆದರೆ ಡೈರೆಕ್ಟ್ ಅಕ್ಸೆಪ್ಟ್ ಮಾಡ್ತಾರೆ ಮತ್ತೆ ನಿಮಗೆ ಪ್ರಾಜೆಕ್ಟ್ ಕೊಟ್ಬಿಡ್ತಾರೆ. ಇಲ್ಲಿ ಬಿಡ್ಡಿಂಗ್ ಇಲ್ಲ. ಬಿಡ್ಡಿಂಗ್ ಇದ್ರೆ ಭಾರಿ ಕಷ್ಟ ಆಗ್ತದಲ್ವಾ. ನೆಕ್ಸ್ಟ್, ವಾಟ್ ಆರ್ ದ ಫೀಸ್ ಫಾರ್ ಯೂಸಿಂಗ್ ದಿಸ್ ಪ್ಲಾಟ್ಫಾರ್ಮ್. ತುಂಬ ಜನ ಅನ್ಕೋಬಹುದು ಏನಾದರೂ ಫೀಸ್ ಕಟ್ಬೋದಾ ಅಂತ. ಅದೇ ನಾನು ಹೇಳಿದೆಲ್ಲ ನಿಮಗೆ ಫ್ರಾಡ್ ಅಂತ ಫೀಸ್ ಕಟ್ಟೋದು. ಇಲ್ಲಿ ಹಾಕಿದ್ದಾರೆ ನೋಡಿ, ಪ್ಲಾಟ್ಫಾರ್ಮ್ ಈಸ್ ಫ್ರೀ ಟು ಯೂಸ್, ನೋ ರಿಜಿಸ್ಟ್ರೇಷನ್ ಆರ್ ದ ಸರ್ವಿಸ್ ಫೀ
for the applicable. You can enroll at a no cost and gain access to the work on exciting project managed by our team. ಅವ್ರು ಹಾಕಿದ್ದಾರೆ ನೋಡಿ, ಇಲ್ಲಿ ಯಾವುದೇ ತರದ ಫೀಸ್ ಕಟ್ಟಲಿಕ್ಕೆ ಇಲ್ಲ. ಸೊ ಇದು ಜೆನ್ಯೂನ್ ಇದೆ ಪ್ಲಾಟ್ಫಾರ್ಮ್ ಅಂತ ಹೇಳೋದು ಅದಕ್ಕೆ ನಾನು. ಓಕೆ, ಅದಾದ್ಮೇಲೆ ಹೌ ಡಸ್ ದ ಪ್ಲಾಟ್ಫಾರ್ಮ್ ಇನ್ಶೋರ್ ದ ಕ್ವಾಲಿಟಿ ಆಫ್ ವರ್ಕ್ ಫ್ರಮ್ ದ ಗಿಗ್ ವರ್ಕರ್. ಹೇಗೆ ಕ್ವಾಲಿಟಿ ಅವ್ರು ಡಿಸೈಡ್ ಮಾಡ್ತಾರೆ ಅಂತ, ಒನ್ಸ್ ಗಿಗ್ ವರ್ಕರ್ ಸಬ್ಮಿಟ್ ಅ ಪ್ರಾಜೆಕ್ಟ್ ಅಡ್ಮಿನ್ಸ್ ನೀಡ್ಸ್ ಟು ರಿವ್ಯೂ ದ ಔಟ್ಪುಟ್ ಅಂಡ್ ಎಕ್ಸೆಪ್ಟ್ ಆರ್ ರಿಜೆಕ್ಟ್ ದ ಔಟ್ಪುಟ್. ಏನ್ ಮಾಡ್ತಾರೆ ಅಂತ, ಒಂದ್ಸಲ ನೀವು ಪ್ರಾಜೆಕ್ಟ್ ಸಬ್ಮಿಟ್ ಮಾಡ್ತೀರಾ, ಓಕೆ, ಅವಾಗ ಇಲ್ಲಿ ಅವ್ರದ್ದು ಅಡ್ಮಿನ್ ಇರ್ತದೆ ಗಿಗ್ ವರ್ಕರ್ ಅವ್ರದ್ದು, ಅವ್ರು ಚೆಕ್ ಮಾಡ್ತಾರೆ ನಿಮ್ದು ಕೆಲಸ ಹಿಂಗ್ ಮಾಡಿದೀರಾ ಅಂತ. ನೀವು ಚೆನ್ನಾಗಿ ಮಾಡಿದ್ರೆ ಎಕ್ಸೆಪ್ಟ್ ಮಾಡ್ತಾರೆ, ಇಲ್ಲ ಅಂತಂದ್ರೆ ರಿಜೆಕ್ಟ್ ಮಾಡ್ತಾರೆ. ಓಕೆ, ಗಿಗ್ ವರ್ಕರ್ ವಿಲ್ ಗೆಟ್ ಪೇಡ್ ಓನ್ಲಿ ವೆನ್ ದ ಪ್ರಾಜೆಕ್ಟ್ ಎಕ್ಸೆಪ್ಟ್ ಬೈ ದ ಪ್ರಾಜೆಕ್ಟ್ ಅಡ್ಮಿನ್. ಅವ್ರ ಪ್ರಾಜೆಕ್ಟ್ ಅಡ್ಮಿನ್ ಎಕ್ಸೆಪ್ಟ್ ಮಾಡಿದ್ರೆ ಅಷ್ಟೇ ನಿಮ್ಗೆ ಹಣ ಸಿಗುವಂಥದ್ದು, ಇಲ್ಲಾಂದ್ರೆ ಸಿಗಲ್ಲ. ನೀವು ಕರೆಕ್ಟಾಗಿ ಕೆಲಸ ಮಾಡ್ಬೇಕು ಅಷ್ಟೇ. ಓಕೆ, ಸೊ ವೆನ್ ಪೇಮೆಂಟ್ ವಿಲ್ ಬಿ ರಿಲೀಸ್ಡ್ ಪೋಸ್ಟ್ ಪ್ರಾಜೆಕ್ಟ್ ಕಂಪ್ಲೀಷನ್. ಯಾವಾಗ ನಿಮಗೆ ಪೇಮೆಂಟ್ ಸಿಗುತ್ತೆ ಕೆಲಸ ಆದ್ಮೇಲೆ ಅಂತ, ಪೇಮೆಂಟ್ ಟೈಮ್ ಲೈನ್ ಡಿಪೆಂಡ್ ಆನ್ ದ ಪ್ರಾಜೆಕ್ಟ್ ಅಂಡ್ ಟರ್ಮ್ಸ್ ಎಗ್ರೀಡ್ ಅಪಾನ್ ಬಿಟ್ವೀನ್ ದ ಪ್ರಾಜೆಕ್ಟ್ ಕ್ರಿಯೇಟರ್ ಅಂಡ್ ದ ಗಿಗ್ ವರ್ಕರ್. ಆಲ್ರೆಡಿ ನಿಮ್ಮ ಹತ್ರ ಒಂದು ಅಗ್ರಿಮೆಂಟ್ ಇರ್ತದೆ. ಓಕೆ, ಯಾವುದೋ ಒಂದು ಪ್ರಾಜೆಕ್ಟ್ ಅಪ್ಲೈ ಮಾಡಿದ್ರೆ ಇಷ್ಟು ದಿನ ತಗೋಬಹುದು ಅಂತ ಹಾಕ್ತಾರೆ ಅವರು. ಓಕೆ, ನೆಕ್ಸ್ಟ್ ದ ಪೇಮೆಂಟ್ ಪ್ರೊಸೆಸ್ ಶಲ್ ಬಿ ಇನಿಷಿಯೇಟೆಡ್ ಆಸ್ ಸೂನ್ ಆಸ್ ದ ವರ್ಕ್ ರಿವ್ಯೂಡ್ ಅಂಡ್ ಅಪ್ರೂವ್ಡ್ ಬೈ ದ ಪ್ರಾಜೆಕ್ಟ್ ಅಡ್ಮಿನ್. ಒಂದ್ಸಲ ಅವ್ರು ನಿಮ್ದು ಕೆಲಸ ಅದು ಆಯ್ತು, ನೀವು ಸಬ್ಮಿಟ್ ಮಾಡಿದ್ರೆ ಎಕ್ಸೆಪ್ಟ್ ಮಾಡಿದ ಕೂಡಲೇ ಪೇಮೆಂಟ್ ಪ್ರೊಸೆಸಿಂಗ್ ಹೋಗುತ್ತೆ. ಓಕೆ, ಎನ್ಶೂರಿಂಗ್ ದಟ್ ಬೋತ್ ಪಾರ್ಟೀಸ್ ಆರ್ ದ ಅಗ್ರಿಮೆಂಟ್ ಆನ್ ದ ಡೆಲಿವರಿ. ಅದು ಅಗ್ರಿಮೆಂಟ್ ಇರ್ತದೆ ನಿಮ್ದು. ಸೊ ಹಿಯರ್ ಬ್ರೇಕ್ ಡೌನ್ ಆಫ್ ಅವರ್ ಅಪ್ರೋಚ್. ಸ್ಟ್ಯಾಂಡರ್ಡ್ ಪೇಮೆಂಟ್ ಪ್ರೊಸೆಸಿಂಗ್. ಪೇಮೆಂಟ್ ಫಾರ್ ದ ಮೋಸ್ಟ್ ಪ್ರಾಜೆಕ್ಟ್ ಆರ್ ಪ್ರೊಸೆಸ್ಡ್ ವಿದಿನ್ ದ ವೀಕ್ ಆಫ್ ಪ್ರಾಜೆಕ್ಟ್ ಕಂಪ್ಲೀಷನ್ ಆರ್ ದ ಮೈಲ್ ಸ್ಟೋನ್ ಅಟೈನ್ಮೆಂಟ್ ಅಂತ ಹೇಳಿದ್ರೆ, ಇವಾಗ ನೀವು ಪ್ರಾಜೆಕ್ಟ್ ಕಂಪ್ಲೀಟ್ ಆಯಿತು, ನಿಮ್ಮದು ಅಲ್ಲಿಂದ ಎಕ್ಸೆಪ್ಟ್ ಆಗಿದೆ, ಆವಾಗಲೇ ಪ್ರೊಸೆಸಿಗೆ ಹೋಗುತ್ತೆ, ಮತ್ತೆ 1 ವೀಕ್ ಒಳಗೆ ನಿಮ್ಮದು ಪೇಮೆಂಟ್ ಬರುತ್ತೆ. ಓಕೆ, ಫ್ಲೆಕ್ಸಿಬಲ್ ಪೇಮೆಂಟ್ ಸೈಕಲ್. ಲಾಂಗ್ ಟರ್ಮ್ ಪ್ರಾಜೆಕ್ಟ್ ಆರ್ ದ ಸ್ಪೆಸಿಫಿಕ್ ಕಾಂಟ್ರಾಕ್ಟ್ ಪೇಮೆಂಟ್ ಸೈಕಲ್ ಕ್ಯಾನ್ ಬಿ ಕಸ್ಟಮೈಸ್ಡ್ ಲೈಕ್ ಪ್ರೀ ಅರೇಂಜಿಂಗ್ ಮಂತ್ಲಿ ಪೇಮೆಂಟ್ ಫಾರ್ ಮೋರ್ ಕನ್ಸಿಸ್ಟಿಂಗ್ ಕ್ಯಾಶ್ ಫ್ಲೋ. ಓಕೆ, ಸೊ ಮಂತ್ಲಿ ಒನ್ಸ್ ಇರುತ್ತೆ ಕೆಲವೊಮ್ಮೆ, ಏನಕ್ಕಂತಂದ್ರೆ ಅದು ಲಾಂಗ್ ಪ್ರಾಜೆಕ್ಟ್ ಇದ್ರೆ. ಓಕೆ, ಸೊ ಆಲ್ರೆಡಿ ನಿಮ್ಮ ಹತ್ರ ಅಗ್ರಿಮೆಂಟ್ ಮಾಡ್ಕೋತಾರೆ ಪ್ರಾಜೆಕ್ಟ್ ಅಡ್ಮಿನ್ ಅವರು, ಅದರ ಅಕಾರ್ಡಿಂಗ್ ನಿಮಗೆ ಪ್ರಾಜೆಕ್ಟ್ ಸಿಗುವಂಥದ್ದು. ಸೊ ಇದು ತುಂಬಾ ಜನರದ್ದು ಡೌಟ್ ಇರುವಂಥದ್ದು. ಸೊ ಇವಾಗ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಸೈನ್ ಅಪ್ ಮಾಡೋಣ. ಆಸ್ ಅ ಗಿಗ್ ವರ್ಕರ್ ಆಗಿ ನಾವು ಸೈನ್ ಅಪ್ ಮಾಡಬೇಕು, ಅಡ್ಮಿನ್ ಅಲ್ಲ, ಮತ್ತೆ ವೆಂಡರ್ ಕೂಡ ಅಲ್ಲ. ಓಕೆ, ಇಲ್ಲಿ ನಮ್ದು ಹೆಸರು ಹಾಕ್ಬೇಕು. ಅದಾದ್ಮೇಲೆ ಇಲ್ಲಿ ನಿಮ್ದು ಲಾಸ್ಟ್ ನೇಮ್ ಹಾಕಿ, ಇಲ್ಲಿ ನಿಮ್ದು ಕರೆಕ್ಟ್ ಆಗಿರೋ ಮೇಲ್ ಐ ಡಿ ಹಾಕಿ. ನಾನು ಆಲ್ರೆಡಿ ಒಂದು ಮೇಲ್ ಐ ಡಿ ಸ್ಪೆಸಿಫೈ ಮಾಡಿದ್ದೀನಿ, ಅದು ಮೇಲ್ ಐ ಡಿಲಿ ಸ್ಪೆಸಿಫೈ ಮಾಡೋಕೆ ಹೋಗಲ್ಲ. ಏನಕ್ಕಂತಂದ್ರೆ ಮಲ್ಟಿಪಲ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ರೆ ರಿಜೆಕ್ಟ್ ಮಾಡಿಬಿಡ್ತಾರೆ. ಓಕೆ, ಸೊ ಇಲ್ಲಿ ನಾನು ಇಂಡಿಯಾ ಅಂತ ಹಾಕ್ತೀನಿ. ಅದಾದ್ಮೇಲೆ ನಿಮ್ದು ಒಂದು ಪಾಸ್ವರ್ಡ್ ಸೆಟ್ ಮಾಡಿ. ನೀವು ಪಾಸ್ವರ್ಡ್ ಹೇಗಿರ್ಬೇಕಂತ ಹೇಳಿದ್ರೆ, ಒಂದು ಕ್ಯಾಪಿಟಲ್ ಲೆಟರ್ ಇರಲಿ, ಮತ್ತೆಲ್ಲ ಸ್ಮಾಲ್ ಲೆಟರ್ ಇರಲಿ, ಒಂದು ನಂಬರ್ ಇರಲಿ, ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಲಿ. ಓಕೆ, 8 ಕ್ಯಾರೆಕ್ಟರ್ಸ್ಗಿಂತ ಮೇಲೆ ಇರಲಿ ಮಾಡಿ. ಮತ್ತೆ ನಿಮ್ದು ಕರೆಕ್ಟ್ ಮೊಬೈಲ್ ನಂಬರ್ ಹಾಕಿ, ಅದಾದ್ಮೇಲೆ ಎಕ್ಸೆಪ್ಟ್ ಮಾಡಿ. ಇಲ್ಲಿ ಕ್ಯಾಪ್ಚಾ ಏನು ಕೊಟ್ಟಿರ್ತಾರೆ, ಕೆಲವೊಬ್ರು ಕ್ಯಾಪ್ಚಾ ಏನು ರಾಂಗ್ ಆಗ್ತದೆ ಅಂತ ಹೇಳ್ತೀರಾ. ಸೇಮ್ ನಂದೇ ಕ್ಯಾಪ್ಚಾ ಫಿಲ್ ಮಾಡಕ್ ಹೋಗ್ಬೇಡಿ ಗೈಸ್, ಬೇಸಿಕ್ ಥಿಂಗ್. ಕೆಲವೊಬ್ರಿಗೆ ಅದು ಕೂಡ ಕಷ್ಟ ಆಗ್ತದೆ. ಸೊ ನಾನು ಏನು ಹೇಳೋಕ್ಕಾಗಲ್ಲ, ಎಲ್ರಿಗಲ್ಲ ನಾನು ಹೇಳೋದು. ಕೆಲವೊಬ್ರು ನಮ್ ಕ್ಯಾಪ್ಚಾ ರಾಂಗ್ ಆಗಿದೆ ಅಂತ ಹೇಳ್ತಾರೆ. ನಾನು ಏನು ಹೇಳಿ ಗೈಸ್, ಕ್ಯಾಪ್ಚಾ ರಾಂಗ್ ಆಗಿದೆ ಅಂತ ಹೇಳಿದ್ರೆ, ಸೊ ಈ ಕ್ಯಾಪ್ಚಾವನ್ನ ಇಲ್ಲಿ ಸ್ಪೆಸಿಫೈ ಮಾಡಿ ಕ್ರಿಯೇಟ್ ಅಕೌಂಟ್ ಮಾಡಿ. ಆಮೇಲೆ ನಾವು ಮೇಲ್ ಐ ಡಿ ಹೋಗಿ ಚೆಕ್ ಮಾಡಬೇಕು. ಸೊ ಇಲ್ಲಿ ಈ ಥರ ಬರ್ತದೆ. ಸೊ ಡಿಯರ್ ಸುಷ್ಮಿತಾ, ಯು ಆರ್ 1 step away from joining our platform. Please validate your email ID by clicking on the button below. ನಾನು ಬೇರೆ ಮೇಲ್ ಐ ಡಿ ಯೂಸ್ ಮಾಡಿದ್ದೀನಿ ಗೈಸ್, ಸೇಮ್ ಮಲ್ಟಿಪಲ್ ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಟ್ರೈ ಮಾಡಿದ್ರೆ ಇದು ಮಾಡಿಬಿಡ್ತಾರೆ. ಓಕೆ, ಸೊ ಅಕೌಂಟ್ ಕ್ರಿಯೇಟೆಡ್ ಸಕ್ಸಸ್ಫುಲಿ. ನೆಕ್ಸ್ಟ್ ಏನು ಮಾಡೋದು, ಇವರ ಕಡೆಯಿಂದ ಬಂತಾ ಇಲ್ಲಿ? ಇಲ್ಲ. ಸೊ ಇವಾಗ ಜಸ್ಟ್ ಲಾಗಿನ್ ಆಗಿಬಿಡೋಣ. ಓಕೆ, ಸೊ ಆಟೋಮೆಟಿಕ್ ಆಗಿ ನಾನು ಇಲ್ಲಿ ಲಾಗಿನ್ ಆಗಬೇಕಾಗ್ತದೆ. ಕ್ಯಾಪ್ಚಾ ಎಂಟ್ರ್ ಮಾಡಿದ್ಮೇಲೆ ಲಾಗಿನ್ ಆಗುವಂಥ. ಫಸ್ಟಿಗೆ ನೀವು ಇಲ್ಲಿ ನಿಮ್ಮ ನೇಮ್ ಕಾಣಲಿಕ್ಕೆ ಸಿಗ್ತದಲ್ಲ, ಇಲ್ಲಿ ಮೈ ಪ್ರೊಫೈಲ್ಗೆ ಹೋಗಬೇಕು. ಮೈ ಪ್ರೊಫೈಲ್ಗೆ ಹೋದ ಕೂಡಲೇ ಈ ಥರ ನಿಮಗೆ ಕಾಣಲಿಕ್ಕೆ ಸಿಗ್ತದೆ. ಓಕೆನಾ, ನಿಮ್ದಿಲ್ಲಿ ನೇಮ್ ಮತ್ತು ರಿಜಿಸ್ಟ್ರೇಷನ್ ಡೇಟ್ ಇದು ಆಟೋಮೆಟಿಕ್ ಆಗಿ ಬರ್ತದೆ. ಸೊ ಜನರಲಿಗೆ ಹೋಗಿ, ಜನರಲಲ್ಲಿ ನಿಮ್ದೆಲ್ಲ ಡೀಟೇಲ್ಸ್ ಇಲ್ಲಿ ಫಿಲ್ ಮಾಡಬೇಕು. ಸೊ ಸುಷ್ಮಿತಾ, ಮಿಡಲ್ ನೇಮ್ ಇದ್ದರೆ ಮಿಡಲ್ ನೇಮ್, ಲಾಸ್ಟ್ ನೇಮ್, ನೆಕ್ಸ್ಟ್ ನಿಮ್ಮದು ಜೆಂಡರ್, ಮತ್ತು ನಿಮ್ಮದು ಏಜ್ ಎಷ್ಟಾಗಿದೆ ಅದು ಸ್ಪೆಸಿಫೈ ಮಾಡಿ. ಮತ್ತು ಹ್ಯಾವ್ ಯು ವರ್ಕ್ ಇನ್ ಇದು ಹ್ಯಾವ್ ಯು ಬೀನ್ ಇವ್ಯಾಲ್ಯೂಟೆಡ್ ಬೈ ಫಸ್ಟ್ ಸೋರ್ಸ್. ಆನ್ಸರ್ ಬಂದುಬಿಟ್ಟು ನಾನು ಇವ್ಯಾಲ್ಯೂಟ್ ಆಗಿಲ್ಲ ಇಲ್ಲಿ ತನಕ, ನೋ. ನೆಕ್ಸ್ಟ್ ಹೌ ಡಿ ಯು ಗೆಟ್ ಟು ನೋ ಅಬೌಟ್ ದಿಸ್ ಪ್ಲಾಟ್ಫಾರ್ಮ್ ಅಂತ ಕೇಳ್ತಾ ಇದ್ದಾರೆ. ನಾನು ಎಲ್ಲೋ ನೋಡಿಬಿಟ್ಟೆ, ಈಗ ಇನ್ಸ್ಟಾಗ್ರಾಮ್ ಅಂತ ಹಾಕ್ತೀನಿ. ಓಕೆ, ಸೊ ರಿಜಿಸ್ಟ್ರೇಷನ್ ಡೇಟ್ ಆಟೋಮೆಟಿಕಲ್ ಆಗಿ ಸೆಲೆಕ್ಟ್ ಬೇಡ ಇದು. ನೆಕ್ಸ್ಟ್
ಸೆಲ್ಫ್ ಸಮ್ಮರಿ ನಿಮ್ಮ ಬಗ್ಗೆ ಏನಾದರೂ ಇದ್ದರೆ ಇಲ್ಲಿ ಸ್ಪೆಸಿಫೈ ಮಾಡಿ ಮತ್ತೆ ಇಲ್ಲಿ ಸೇವ್ ಮಾಡ್ಕೊಳ್ಳಿ. ಓಕೆ, ಪ್ರೊಫೈಲ್ ಡೇಟಾ ಸೇವ್ಡ್ ಸಕ್ಸಸ್ಫುಲಿ. ಅದಾದ್ಮೇಲೆ ನಿಮ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್ ಎಲ್ಲ ಇಲ್ಲಿ ನೀವು ಅಪ್ಡೇಟ್ ಮಾಡಬೇಕಾಗ್ತದೆ. ಇಲ್ಲಿ ನಿಮ್ದು ಆಟೋಮೆಟಿಕ್ ಆಗಿ ಕಂಟ್ರಿ ಬರ್ತದೆ, ಮತ್ತೆ ರಿಜಿಸ್ಟ್ರೇಷನ್ ಸ್ಟೇಟ್ ನಮ್ದು ಕರ್ನಾಟಕ ಅಲ್ವಾ, ಅದು ಇಲ್ಲಿ ಹಾಕಿ. ನೆಕ್ಸ್ಟ್ ಸಿಟಿ ಆಫ್ ರಿಜಿಸ್ಟ್ರೇಷನ್ ನಾನು ಮೈಸೂರು ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ನೀವು ಎಲ್ಲಿದ್ದೀರ ಅಲ್ಲಿ ಹಾಕಿ, ಮತ್ತು ನಿಮ್ಮದು ಪಿನ್ ಕೋಡ್ ಹಾಕಿ. ಓಕೆ, ನಾನು ಪಿನ್ ಕೋಡ್ ಹಾಕ್ತಾ ಇದ್ದೀನಿ. ಅದಾದಮೇಲೆ ಇಂಡಿಯಾ, ಅದಾದಮೇಲೆ ಸ್ಟೇಟ್ ಏನಾದರೂ ಸ್ಟೇಟ್ ಆಫ್ ಕರೆಂಟ್ ರೆಸಿಡೆನ್ಸ್ ಕರ್ನಾಟಕ. ಓಕೆ, ಅದಾದಮೇಲೆ ಪ್ರಿಫರ್ಡ್ ಮೋಡ್ ಆಫ್ ಕಮ್ಯುನಿಕೇಷನ್ ಇಮೇಲ್. ಓಕೆ, ಸಿಟಿ ಆಫ್ ಕರೆಂಟ್ ರೆಸಿಡೆನ್ಸ್ ನೆಕ್ಸ್ಟ್ ಕಂಟ್ರಿ ಆಫ್ ಒರಿಜಿನ್ ಇಂಡಿಯಾ. ಸೊ ನಂಬರ್ ದಯವಿಟ್ಟು ಟ್ರೈ ಮಾಡೋಕ್ಕೆ ಹೋಗಬೇಡಿ, ನಾನು ಇಲ್ಲಿ ನಂಬರ್ ಕರೆಕ್ಟಾಗಿ ಹಾಕಲ್ಲ. ತುಂಬ ಜನ ನಾನು ಏನೋ ಒಂದು ರಾಂಗ್ ನಂಬರ್ ಕೊಟ್ಟರೆ ಅಲ್ಲೇ ಕಾಂಟ್ಯಾಕ್ಟ್ ಮಾಡ್ತೀರಾ ಹೋಗಿ, ಮತ್ತು ನನಗೆ ಮೆಸೇಜ್ ಮಾಡ್ತೀರಾ ಇನ್ಸ್ಟಾಗ್ರಾಮಲ್ಲಿ ಕಾಂಟ್ಯಾಕ್ಟ್ ಮಾಡ್ತೀವಿ ಅಂತ. ನಾನು ಇಲ್ಲಿ ಯಾವತ್ತೂ ನನ್ನ ಕರೆಕ್ಟ್ ನಂಬರ್ ಹಾಕಲ್ಲ ವೀಡಿಯೋ ಮಾಡಬೇಕಾದ್ರೆ. ಸೊ ಅವರಿಗೆ ಉಪದ್ರ ಕೊಡೋಕ್ಕೆ ಹೋಗಬೇಡಿ ಪಾಪ. ಸೊ ಮೊಬೈಲ್ ನಂಬರ್ ಮತ್ತು ವಾಟ್ಸಪ್ ಮೊಬೈಲ್ ನಂಬರ್ ಇಲ್ಲಿ ಸ್ಪೆಸಿಫೈ ಮಾಡಿ. ನಾನು ಸೇಮ್ ನಂಬರ್ನ ಇಲ್ಲಿ ಕಾಪಿ ಮಾಡ್ತೀನಿ. ಐ ಹೋಪ್ ಇದು ಯಾರ್ದು ಬಿಲಾಂಗ್ ಆಗಿಲ್ಲ ಅಂತ ಅನ್ಕೊತೀನಿ ನಂಬರು. ಸೊ ಹಾಕಿ ಇಲ್ಲಿ ಸೇವ್ ಮಾಡಿ. ಇದು ಪ್ರೊಫೈಲ್ ಡೇಟಾ ಸೇವ್ ಸಕ್ಸಸ್ಫುಲಿ. ಅದಾದಮೇಲೆ ಪೇಮೆಂಟ್. ಓಕೆ, ಸೊ ಪೇಮೆಂಟ್ ಆಪ್ಷನ್ ಇದೆಂತ, ಇದು ಪಪಾಯ ಲಿಂಕ್ ಅಕೌಂಟ್. ಇಲ್ಲಿ ಕನ್ಫರ್ಮ್. ಸೊ ಇದು ಏನು ಮಾಡಿ ಅಂತ ಹೇಳಿದ್ರೆ, ಒನ್ಸ್ ನೀವು ಇದಾದಮೇಲೆ ಏನು, ಒನ್ಸ್ ನೀವು ನಿಮ್ದು ಅರ್ನಿಂಗ್ ಆದಮೇಲೆ ಇದು ಮಾಡಿ ರಿಜಿಸ್ಟರ್ ಮಾಡಿದ್ರೆ ಸಾಕು. ಇವಾಗ ಅರ್ಜೆಂಟ್ ಏನು ಬೇಕಾಗಿಲ್ಲ. ಓಕೆನಾ? ಸೊ ಒನ್ಸ್ ನಿಮ್ಮದು ಅರ್ನಿಂಗ್ ಆಗಲಿ ಮತ್ತೆ ಇದು ರಿಜಿಸ್ಟರ್ ಆಗಿ ಅವಸರ ಏನಿಲ್ಲ. ಲ್ಯಾಂಗ್ವೇಜ್, ಏನೆಲ್ಲ ಲ್ಯಾಂಗ್ವೇಜ್ ಬರ್ತದೆ ಅಂತ ಅನ್ಸುತ್ತೆ ಮೋಸ್ಟ್ಲಿ ಇದು. ಸೊ ಸೆಲೆಕ್ಟ್ ಮಾಡೋಣ, ಫಸ್ಟ್ ಇಂಗ್ಲೀಷ್ ಸೆಲೆಕ್ಟ್ ಮಾಡೋಣ ಅಲ್ಲ. ಸೊ ಇಂಗ್ಲೀಷ್ ಸೆಲೆಕ್ಟ್ ಮಾಡೋಣ. ಲ್ಯಾಂಗ್ವೇಜ್, ಫಸ್ಟ್ ಲ್ಯಾಂಗ್ವೇಜ್ ನಾನ್ ಸಿನ್ಸ್ ಇಯರ್ಸ್, ಎಷ್ಟು ವರ್ಷದಿಂದ ಗೊತ್ತು ನಮಗೆ, ಒಂದು 20 ವರ್ಷದಿಂದ ಹಾಕೋಣ. ಮತ್ತು ರೀಡ್ ರೇಟಿಂಗ್ 10/10, ರೈಟ್ ರೇಟಿಂಗ್ 10/10, ಸ್ಪೀಕ್ ರೇಟಿಂಗ್ ಈಗ 9 ಹಾಕ್ತೀನಿ ನಾನು. ನಿಮಗೆ ಎಷ್ಟು ಗೊತ್ತು ಕರೆಕ್ಟಾಗಿ ಹಾಕಿ. ನೆಕ್ಸ್ಟ್ ನಾನು ಕನ್ನಡ ಹಾಕ್ತೀನಿ. ಕೊಂಕಣಿ ಇದೆಯಾ, ಕೊಂಕಣಿ ಹಾಕ್ತೀನಿ. ಫಸ್ಟ್ ಲ್ಯಾಂಗ್ವೇಜ್. ನೆಕ್ಸ್ಟ್ ರೀಡ್ ರೇಟಿಂಗ್. ಓಕೆ, ನೆಕ್ಸ್ಟ್ ನಾನು ಕನ್ನಡ ಹಾಕ್ತೀನಿ. ನಂಗೆ ಏನೆಲ್ಲ ಭಾಷೆ ಬರ್ತದೆ ಅದು ಹಾಕ್ಬಿಡೋದು, ಆಯಿತಾ? ಹಾಕೋಣ, ಎಲ್ಲ 10 ಹಾಕೋಣ, ಏನು ಬೇಜಾರು. ಕನ್ನಡ ಅಂತೂ ಕರೆಕ್ಟಾಗಿ ಗೊತ್ತು. ಸೊ ಎಲ್ಲ 10 ಹಾಕೋಣ, ನಮಗೆಲ್ಲ ಕರೆಕ್ಟಾಗಿ ಗೊತ್ತು. ಸೊ ನಾನು ಇದು 3 ಭಾಷೆ ಹಾಕ್ತಾ ಇದ್ದೀನಿ. ಓಕೆ, ಸೊ ನಂಗೆ ಈ 3 ಭಾಷೆ ಗೊತ್ತಾ ಅಂತ ಸೇವ್. ನಿಮಗೆ ಬೇರೆ ಭಾಷೆ ಮರಾಠಿ ಎಲ್ಲ ಗೊತ್ತಿದೆ ಅದು ಹಾಕಿ ಗೈಸ್. ಓಕೆ, ನಿಮ್ಗೆ ಎಷ್ಟು ಭಾಷೆ ಹಾಕ್ತೀರಾ ಅಷ್ಟು ಅಡ್ವಾಂಟೇಜ್. ನಿಮ್ಗೆ ಆ ಥರ ಪ್ರಾಜೆಕ್ಟ್ ಬಂದರೆ ನಿಮಗೆ ಅವರು ಕೊಡ್ತಾರೆ. ಓಕೆ, ಎಜುಕೇಷನ್, ಏನು ಎಜುಕೇಷನ್ ಮಾಡಿದ್ರೆ ಅಂತ ಇಲ್ಲಿ ಹಾಕಬೇಕು. ಸೊ ಇದೆಂತಪ್ಪ, ಏನು ಕಾಣ್ತಾ ಇಲ್ಲ. ಯೂನಿವರ್ಸಿಟಿ ನಾನು ಮ್ಯಾಂಗ್ಳೂರ್ ಅಂತ ಹಾಕ್ತೀನಿ. ಅಯ್ಯೋ, ನಾನು ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಅಂತ ಹಾಕ್ತೀನಿ. ಇದು ಮಾಸ್ಟರ್ಸ್ ಹಾಕ್ತೀನಿ ನಾನು ಗೈಸ್. ಎಂತ ಇದು ಮಾಸ್ಟರ್ಸ್ ಅಂತ ಹಾಕ್ತೀನಿ. ಏನು ಮಾಸ್ಟರ್ಸ್ ಆಫ್ ಆರ್ಟ್ಸ್, ಏನೂ ಕಾಣ್ತಾ ಇಲ್ಲ. ಮಾಸ್ಟರ್ಸ್ ಅಂತ ಹಾಕ್ತೀನಿ. ಓಕೆ, ಇಯರ್ ಆಫ್ ಪಾಸಿಂಗ್ ನಾನು 2025 ಅಂತ ಹಾಕ್ತೀನಿ, ಯಾಕಂದರೆ ಫ್ರೆಶರ್ ಆಗಿ ಅಪ್ಲೈ ಮಾಡ್ತಾ ಇದ್ದೀನಿ ಇದಕ್ಕೆ. ಓಕೆ, ಸ್ಕೋರ್ ಯೂನಿಟ್. ಸೊ CGPA ಇತ್ತು ನಮ್ಮದು. CGPA ಎಷ್ಟು ಅಂತ ಇಲ್ಲಿ ಹಾಕಿ. ಓಕೆ, ಅದಾದಮೇಲೆ ಸೇವ್ ಕೊಡುವ, ಸಾಕಿಷ್ಟು. ಓಕೆ, ಎಜುಕೇಷನ್ ಆಯಿತು. ಸ್ಕಿಲ್ ಮತ್ತು ಎಕ್ಸ್ಪೀರಿಯನ್ಸ್. ಸೊ ಸ್ಕಿಲ್, ಫಂಕ್ಷನಲ್, ನೋ ಡೇಟಾ, ನೋ ಡೇಟಾ. ಪ್ರೊಫಿಷಿಯನ್ಸಿ, ಓಕೆ, ಈ ಸಾಕು. ಓಕೆ, ಇದೆಲ್ಲ ಈ ಥರ ನೀವು ಕಂಪ್ಲೀಟಾಗಿ ನಿಮ್ಮದು ಡೀಟೇಲ್ಸ್ ಹಾಕಬೇಕು. ಓಕೆ,
ಇವಾಗ ನಮಗೆ ಈ ಥರ ಕಾಣಲಿಕ್ಕೆ ಸಿಗ್ತದೆ ಆಯಿತಾ. ಫಸ್ಟ್ ಸೋರ್ಸ್ ಗಿಗ್ ಸೋರ್ಸಿಂಗ್ ಪ್ಲ್ಯಾಟ್ಫಾರ್ಮ್, ಆಕ್ಟಿವ್ ಪ್ರಾಜೆಕ್ಟ್ ಝೀರೋ, ಅಪ್ಲೈಡ್ ಪ್ರಾಜೆಕ್ಟ್ ಝೀರೋ, ಅರ್ನಿಂಗ್ ಅವೈಲೇಬಲ್ ಝೀರೋ ಮತ್ತು ರೇಟಿಂಗ್ ಝೀರೋ. ಇವಾಗ ಇದು ಆಕ್ಟಿವ್ ಪ್ರಾಜೆಕ್ಟ್ ಅಂತ ಹೇಳಿದ್ರೆ ನಮ್ಮ ಸ್ಕಿಲ್ಲಿಗೆ ಆಕ್ಟಿವ್ ಪ್ರಾಜೆಕ್ಟ್ ಇಲ್ಲಿ ಕಾಣಲಿಕ್ಕೆ ಸಿಗುವಂಥದ್ದು. ಏನೆಲ್ಲ ಅಪ್ಲೈ ಮಾಡಿದ್ದೇವೆ ಅದು ಇಲ್ಲಿ ಕಾಣಲಿಕ್ಕೆ ಸಿಗ್ತದೆ, ಮತ್ತು ಎಷ್ಟು ಅರ್ನ್ ಮಾಡಿದ್ದೀರಾ ಅದು ಇಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಮತ್ತು ರೇಟಿಂಗ್, ಇವಾಗ ಯಾವುದೋ ಒಂದು ಪ್ರಾಜೆಕ್ಟ್ ಮಾಡಿಕೊಟ್ರಿ ಅದಕ್ಕೆ ಅವರು ಇವಾಗ ಪ್ರಾಜೆಕ್ಟ್ ಏನು ಹೇಳ್ತಾರೆ ಅಡ್ಮಿನ್, ಪ್ರಾಜೆಕ್ಟ್ ಮ್ಯಾನೇಜರ್, ಅವ್ರು ಎಷ್ಟು ರೇಟಿಂಗ್ ಕೊಟ್ಟರು ಅದು ಇಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಓಕೆ, ಇದು ನಿಮಗೆ ಜಾಸ್ತಿ ಆದಷ್ಟು ಜಾಸ್ತಿ ಪ್ರಾಜೆಕ್ಟ್ ಕಾಣಲಿಕ್ಕೆ ನಿಮಗೆ ಸಿಗ್ತಾ ಹೋಗ್ತದೆ. ಏನಕ್ಕ ಅಂತ ಹೇಳಿದ್ರೆ ಪ್ರಾಜೆಕ್ಟ್ ರೇಟಿಂಗ್ ನೋಡ್ತಾರೆ ಇವ್ರು ಎಷ್ಟು ಕೆಲಸ ಮಾಡಿದ್ದಾರೆ ಅಂತ ಬೇರೆಯವರು. ಸೊ ಚೆನ್ನಾಗಿ ಮಾಡಿದ್ರು ಅಂತ ಹೇಳಿದ್ರೆ ಜಾಸ್ತಿ ಕೆಲಸ ಸಿಗ್ತಾ ಹೋಗ್ತದೆ. ಓಕೆ, ಸೊ ಇಲ್ಲಿ ಲೇಟೆಸ್ಟ್ ಅವೈಲೇಬಲ್ ವರ್ಕ್ ಅಂತ ಕಾಣಲಿಕ್ಕೆ ಸಿಗ್ತದೆ. ಇಲ್ಲಿ ನಿಮಗೆಲ್ಲ ಕೆಲಸ ಕಾಣಲಿಕ್ಕೆ ಸಿಗ್ತದೆ, ನಿಮಗೆ ಯಾವ್ದು ಬೇಕೋ ಅದಕ್ಕೆ ನೀವು ಅಪ್ಲೈ ಮಾಡುವಂಥದ್ದು. ಅರ್ನಿಂಗ್ ಓವರ್ ವ್ಯೂ ಆಯ್ತಾ. ಸೊ ಇಲ್ಲಿ ವರ್ಷಕ್ಕೆ ಎಷ್ಟು ಸಂಪಾದನೆ ಮಾಡಿದ್ರಿ ಇಲ್ಲಿ ಕಾಣಲಿಕ್ಕೆ ಸಿಗ್ತದೆ, ಈ ಮಂತಲ್ಲಿ ಎಷ್ಟು ಕೆಲಸ ಮಾಡಿದ್ರಿ ಇಲ್ಲಿ ಕಾಣಲಿಕ್ಕೆ ಸಿಗ್ತದೆ ಆಯ್ತಾ. ಸೊ ಮತ್ತೆ ಎಷ್ಟು ಅವೈಲೇಬಲ್ ಇದೆ, ಇವಾಗ ಇದು ಒಂದು $100 ಆಯ್ತು ಅಂತ ಅನ್ಕೊಳ್ಳಿ. ಸೊ ಅವೈಲೇಬಲ್ ಟು ವಿತ್ಡ್ರಾ ಇಸ್ $100. ಓಕೆ, ನಾವು ರಿಕ್ವೆಸ್ಟ್ ಮಾಡುವಂಥದ್ದು ಮತ್ತೆ ಪೇಮೆಂಟ್ ಆಗುವಂಥದ್ದು ಎಲ್ಲ ನಿಮಗೆ ಡ್ಯಾಶ್ ಬೋರ್ಡಲ್ಲೇ ಕಾಣಲಿಕ್ಕೆ ಸಿಗ್ತದೆ. ಓಕೆ, ಸೊ ಇಲ್ಲಿ ಫೈಂಡ್ ವರ್ಕ್ ಸ್ಲೋ ಆಗ್ತದೆ ಗಾಯ್ಸ್, ವೆಯ್ಟ್ ಮಾಡಬೇಕು, ಪೇಷನ್ಸ್ ಇರಬೇಕು. ಸೊ ನೋಡಿ ಇಲ್ಲಿ ಸಿಕ್ಕಾಪಟ್ಟೆ ಕೆಲಸ ಕಾಣಲಿಕ್ಕೆ ಸಿಗ್ತದೆ, ನಿಮಗೆ ಯಾವುದು ಬೇಕೋ ಅದಕ್ಕೆ ನೀವು ಅಪ್ಲೈ ಮಾಡುವಂಥದ್ದು. ಓಕೆ, ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು. ಸೊ 15ನೇ ತಾರೀಕಿಗೆ ಲಿಸ್ಟ್ ಔಟ್ ಆಗಿರುವಂಥದ್ದು, ಎಂಡ್ ಡೇಟ್ 30 ಸೆಪ್ಟೆಂಬರ್. ಇನ್ನೂ ಇದೆ ಇದು ಆಕ್ಟಿವ್ ಪ್ರಾಜೆಕ್ಟ್. ಸೊ ಅವರ್ಲಿ $44 ಪೇ ಮಾಡ್ತಾರೆ. ನೀವೇ ಆಲೋಚನೆ ಮಾಡಿ, 44 ಇಂಟು 95 ಅಂತ ಹೇಳಿದ್ರೆ $4,000 ಪೇ ಮಾಡ್ತಾರೆ. ಇದು US ಬೇಸ್ಡ್ ಕೆಲಸ. ಸೊ ಇದು ಚೆಕ್ ಮಾಡಬೇಕು ನೀವು, ನಿಮ್ಗೆ ಆಗ್ತದಾ ಇಲ್ವಾ ಅಂತ. ಸೊ ಇಲ್ಲಿ ನಿಮಗೆ ಎಲ್ಲ ಡೀಟೇಲ್ಸ್ ಕಾಣಲಿಕ್ಕೆ ಸಿಗ್ತದೆ. ಓಕೆ, ಸೊ ಇದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಕಾಣಲಿಕ್ಕೆ ಸಿಗ್ತದೆ. ಇದು ಒತ್ತಿದ ಕೂಡಲೇ, ನಾನು ಕೂಡ ಹೊಸಬ್ಳು, ಸೊ ನಾನು ಇವಾಗ ಚೆಕ್ ಮಾಡ್ತಾ ಇರೋದು. ಸೊ ಇಲ್ಲಿ ಇದು ಒತ್ತಿದ ಕೂಡ ನಿಮ್ಗೆ ಎಲ್ಲ ಡೀಟೇಲ್ಸ್ ಕಾಣಲಿಕ್ಕೆ ಸಿಗ್ತದೆ. US ಬೇಸ್ಡ್ ಟ್ರಾನ್ಸ್ಕ್ರಿಪ್ಷನ್ ಸ್ಪೆಷಲಿಸ್ಟ್ ಆ್ಯಂಡ್ ಲಿಂಗ್ವಿಸ್ಟಿಕ್ ರಿಕ್ವೈರ್ಡ್. ಓಕೆ, ವಿ ಆರ್ ರಿಕ್ರೂಟಿಂಗ್ ಎಕ್ಸ್ಪೀರಿಯನ್ಸ್ಡ್ US ಬೇಸ್ಡ್ ಇಂಗ್ಲಿಷ್ ಲ್ಯಾಂಗ್ವೇಜ್ professionals for the multilingual AI data project. This is a remote freelance ಪ್ರಾಜೆಕ್ಟ್ ಬೇಸ್ಡ್ ಆಪರ್ಚುನಿಟಿ. ನಿಮಗೆ US ಕಮ್ಯುನಿಕೇಷನ್ ಲೈಕ್ US ಇಂಗ್ಲೀಷ್ ಗೊತ್ತಿದ್ರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಓಕೆ, ಸೊ ಟ್ರಾನ್ಸ್ಕ್ರಿಪ್ಷನ್ ಮತ್ತು ಅನೋಟೇಷನ್ ಸ್ಪೆಷಲಿಸ್ಟ್ ಬೇಕು ಇವರಿಗೆ. 10 ಗಂಟೆ ಕೆಲಸ, ವಾರದಲ್ಲಿ 10 ಗಂಟೆ ಕೆಲಸ. ಟ್ರಾನ್ಸ್ಕ್ರಿಪ್ಷನ್ ರಿವ್ಯೂವರ್ಸ್ ಕೂಡ ಬೇಕು, ಮತ್ತು ಲಿಂಗ್ವಿಸ್ಟಿಕ್ ಆರ್ ಕಂಪ್ಯೂಟೇಷನಲ್ ಲಿಂಗ್ವಿಸ್ಟಿಕ್ ಕೂಡ ಬೇಕು. ಇದು 5 ಗಂಟೆ ಕೆಲಸ, ವಾರಕ್ಕೆ ಅಲ್ಲ. ಓಕೆ, ನಿಮಗೆ US ಬೇಸ್ಡ್ ಇಂಗ್ಲೀಷ್ ಗೊತ್ತಿದ್ರೆ ಕೆಲವೊಬ್ರು ಇಂಡಿಯನ್ಸ್ಗೆ ಕೂಡ ಗೊತ್ತಿರ್ತದೆ. ನನ್ನ ಫಾಲೋವರ್ಸ್ ಅಲ್ಲಿ US ಅವರು ನೋಡ್ತಾ ಇದ್ರೆ, ನಿಮಗೆ US ಕಮ್ಯುನಿಕೇಷನ್ ಸ್ಕಿಲ್ ಇದ್ರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಇಲ್ಲ ಇಂಡಿಯಾದಲ್ಲಿ ಇದ್ದು ನಿಮಗೆ US ಲ್ಯಾಂಗ್ವೇಜ್ ಅಂದರೆ US ಇಂಗ್ಲೀಷ್ ಗೊತ್ತಿದ್ರೆ ನೀವು ಕೂಡ ಅಪ್ಲೈ ಮಾಡ್ಬೋದು. ಸೊ ಆ ಥರ ಕೆಲಸ ಇರುವಂಥದ್ದು. ಇಲ್ಲಿ ಸಿಕ್ಕಾಪಟ್ಟೆ ಇದೆ ಕೆಲಸಗಳಿಗೇನೋ ಕಮ್ಮಿ ಇಲ್ಲ. ಸೊ ಈ ಥರ ಕೆಲಸ ಇಲ್ಲಿ ಕಾಣಲಿಕ್ಕೆ ಸಿಗ್ತದೆ, ನಿಮಗೆ ಯಾವುದು ಬೇಕೋ ಅದಕ್ಕೆ ನೀವು ಅಪ್ಲೈ ಮಾಡಬಹುದು. ಓಕೆ, ಸೊ ನೀವೇನು ಅಪ್ಲೈ ಮಾಡಿರ್ತೀರಾ ಅದು ಇಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗ್ತದೆ. ಇವಾಗ ನಾನೇನು ಅಪ್ಲೈ ಮಾಡಿಲ್ಲ, ಸೊ ಇಲ್ಲಿ ಈ ಥರ ಕಾಣಲಿಕ್ಕೆ ಸಿಗ್ತದೆ. ಸೊ ಪೇಮೆಂಟ್ ಎಷ್ಟಾಗಿದೆ ಅಂತ ಇಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಅದಾದಮೇಲೆ ಸಪೋರ್ಟಲ್ಲಿ ಲೈಕ್ ನೀವೇನಾದರೂ ನಿಮಗೆ ಪ್ರಾಬ್ಲಮ್ ಅಂತ ಹೇಳಿದ್ರೆ ಇಲ್ಲಿ ಟಿಕೆಟ್ ರೈಸ್ ಮಾಡ್ಬೋದು. ಏನಾದರೂ ಪ್ರಾಜೆಕ್ಟಲ್ಲಿ ಏನಾದರೂ ಪ್ರಾಬ್ಲಮ್ ಬಂದಿದೆ ಅಂತ ಹೇಳಿದ್ರೆ ಇಲ್ಲಿ ಟಿಕೆಟ್ ರೈಸ್ ಮಾಡುವಂಥದ್ದು, ಏನು ನಿಮ್ದು ಇಶ್ಯೂ ಅಂತ ಇಲ್ಲಿ ಸ್ಪೆಸಿಫೈ ಮಾಡಿದ್ರೆ ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ. ಓಕೆ, ಸೊ ನಾನಿಲ್ಲಿ ವಾಪಸ್ಸು ಹೋಮ್ಗೆ ಬರ್ತೀನಿ. ನಾನು ಇಲ್ಲಿ US ಇಂಗ್ಲೀಷ್ ನಂಗೆ ಬರಲ್ಲ ಟು ಬಿ ಆನೆಸ್ಟ್. ಸೊ ಅದಕ್ಕೆ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ ನಮಗೆ ಯಾವುದು ಆಗ್ತದೆ ಅದು ನಾನು ಚೆಕ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಹೇಗೆ ಅಂತ ಹೇಳಿದ್ರೆ ಐ ಥಿಂಕ್ ಸೆಕೆಂಡ್ ಒನ್. ಓಕೆ, ಸೊ ಇಲ್ಲಿ ಎಂಥದ್ದು ಕೆಟಲಾನ್ ಟ್ರಾನ್ಸ್ಕ್ರಿಪ್ಷನ್ ಇದು ನಮಗಿಲ್ಲ. ಸೊ ಬೇರೆ ಭಾಷೆಯಲ್ಲೇ ಇದೆ ಆಯಿತಾ. ಕೆಲವೊಬ್ಬರಿಗೆ ತೆಲುಗು ಟ್ರಾನ್ಸ್ಕ್ರಿಪ್ಷನು. ಓಕೆ, ಟ್ರಾನ್ಸ್ಕ್ರಿಪ್ಷನ್ ಅಂತ ಹೇಳಿದ್ರೆ ಗೊತ್ತಿರ್ಬೋದು ನಿಮಗೆ, ಟ್ರಾನ್ಸ್ಕ್ರಿಪ್ ಮಾಡೋದು, ವಿಡಿಯೋ ನೋಡಿ ಟ್ರಾನ್ಸ್ಕ್ರಿಪ್ ಮಾಡುವಂಥದ್ದು. ಕೊರಿಯನ್ ಲಿಂಗ್ವಿಸ್ಟಿಕ್ ಇದೆ. ಸೊ ತುಂಬ ಭಾಷೆಗಳಿದೆ ಆಯಿತಾ. ಕೆಲವೊಬ್ಬರಿಗೆ ಮರಾಠಿ ಗೊತ್ತಿರ್ಬೋದು, ನನ್ನ ಫಾಲೋವರ್ಸಲ್ಲಿ ನೀವು ಮರಾಠಿಗೆ ಟ್ರೈ ಮಾಡ್ಬೋದು. ಕೆಲವೊಬ್ರು ಹಿಂದಿ ಗೊತ್ತಿರ್ಬೋದು, ಹಿಂದಿಗೆ ಟ್ರೈ ಮಾಡ್ಬೋದು. ಸೊ ತುಂಬ ಭಾಷೆ ಇದೆ. ಓಕೆ, ಕನ್ನಡ ಲಿಂಗ್ವಿಸ್ಟಿಕ್ ಇದೆ. ಸೊ ನಾವು ಕನ್ನಡದವರು, ಸೊ ನಾವು ಕನ್ನಡ ಲಿಂಗ್ವಿಸ್ಟ್ ಅಪ್ಲೈ ಮಾಡೋಣ ಅಲ್ವಾ.
ನಮ್ಮದೇ ಬೆಟರ್ ಅಲ್ವಾ? ನಮ್ಮ ಭಾಷೆ ನಮಗೆ ಬೆಟರ್ ಬೇರೆ ಕಂಪೇರ್ ಮಾಡಿದ್ರೆ. ಸೊ ಇಮೇಜ್ ಡೇಟಾ ಕಲೆಕ್ಷನ್ ಕೂಡ ಇದೆ. ನಿಮಗೆ ಇಂಟ್ರೆಸ್ಟ್ ಇದೆ ಇದಕ್ಕೆ ಕೂಡ ಅಪ್ಲೈ ಮಾಡಿ ಗೈಸ್. ನೀವು ಎಷ್ಟು ಬೇಕಾದ್ರೂ ಅಪ್ಲೈ ಮಾಡ್ಕೊಂಡು ಹೋಗ್ಬೋದು. ಓಕೆ, ನಾನಿವಾಗ ಟ್ರಾನ್ಸ್ಕ್ರಿಪ್ಷನ್ ಆ್ಯಂಡ್ ಲಿಂಗ್ವಿಸ್ಟಿಕ್ ಇದು ಕನ್ನಡಕ್ಕೆ ಅಪ್ಲೈ ಮಾಡ್ತೀನಿ. ಸೊ ಅಪ್ಲೈ. ಸೊ ಸ್ಟಾರ್ಟ್ ಜುಲೈಗಾಗಿದೆ, ಆಗಸ್ಟ್ 29ಕ್ಕೆ ಲಾಸ್ಟ್ ಡೇಟ್. ಸೊ ಇವಾಗ ನೀವು ಅಪ್ಲೈ ಮಾಡ್ಬೋದು. ಓಕೆ, ಸೊ ಲೆವೆಲ್ ಸೆಲೆಕ್ಟ್ ರೋಲ್, ಇಲ್ಲಿ ಕನ್ನಡ ಅಂತ ಸೆಲೆಕ್ಟ್ ಮಾಡಬೇಕು ನಾವು. ಒಳ್ಳೇದಾಯ್ತಲ್ವಾ, ಕನ್ನಡನೇ ಸಿಕ್ತು ನಮಗೆ. ಪ್ಲೀಸ್ ಪ್ರೊವೈಡ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್. ಹೌ ಮೆನಿ ಅವರ್ಸ್ ಕ್ಯಾನ್ ಯು ಕನ್ಸಿಸ್ಟೆಂಟ್ಲಿ ಕಮಿಟ್ ಪರ್ ವೀಕ್? ನಾನು ಗ್ರೇಟರ್ ದನ್ 15 ಅವರ್ಸ್ ಅಂತ ಕೊಡ್ತೀನಿ, ಯಾಕಂದ್ರೆ ನನಗೆ ಸೆಲೆಕ್ಟ್ ಆಗಬೇಕು ಅದಕ್ಕೆ. ಆಯಿತಾ? ಸೊ ಡು ಯು ಹ್ಯಾವ್ ರಿಲಯಬಲ್ ಕಂಪ್ಯೂಟರ್ ಆ್ಯಂಡ್ ಇದು ಎಸ್. ನೆಕ್ಸ್ಟ್, ಕ್ಯಾನ್ ಯು ಟೇಕ್ ಅ ಸ್ಕಿಲ್ ಅಸೆಸ್ಮೆಂಟ್? ಎಸ್. ನೆಕ್ಸ್ಟ್, ವಾಟ್ಸ್ ಯುವರ್ ಹೈಯೆಸ್ಟ್ ರಿಲೆವೆಂಟ್ ಕ್ವಾಲಿಫಿಕೇಶನ್? ಸೊ ನಾನು ಮಾಸ್ಟರ್ಸ್ ಕಲ್ತಿದ್ದೇನೆ, ಸೊ ನಾನು ಮಾಸ್ಟರ್ಸ್ ಅಂತ ಹಾಕ್ತೀನಿ. ಓಕೆ, ನೆಕ್ಸ್ಟ್, ನಂಬರ್ ಆಫ್ ಇಯರ್ಸ್ ಇನ್ ಟ್ರಾನ್ಸ್ಕ್ರೈಬಿಂಗ್. ಸೊ ಎಷ್ಟು ವರ್ಷದಿಂದ ಎಕ್ಸ್ಪೀರಿಯನ್ಸ್ ಇದೆ? ನಾನೊಂದು ಒಂದು ಅಂದರೆ ಟ್ರಾನ್ಸ್ಕ್ರೈಬ್ ನಮಗೆ ಕನ್ನಡ ಬರೀಲಿಕ್ಕೆ ಗೊತ್ತಲ್ವಾ ಆರಾಮಾಗಿ. ಸೊ ನಾನು 5+ ಅಂತಲೇ ಹಾಕ್ತೀನಿ. ಯಾವುದಾದ್ರೂ ವಿಡಿಯೋ ಕೇಳಿಕೊಂಡು ಕನ್ನಡದಲ್ಲಿ ಬರೀಲಿಕ್ಕೆ ನಂಗೆ ಆರಾಮಾಗಿ ಗೊತ್ತು. ಸೊ ನಾನು 5+ ಅಂತಲೇ ಹಾಕ್ತೀನಿ. ಓಕೆ, ಆರ್ ಯು ಆಥರೈಸ್ ಟು ವರ್ಕ್ ಇನ್ ದ US? ಅಫ್ಕೋರ್ಸ್ ಎಸ್. ನೆಕ್ಸ್ಟ್, ವಾಟ್ ಕಂಟ್ರಿ ಡು ಯು ಲಿವ್ ಇನ್ ಅಂತ ಕೇಳ್ತಾ ಇದ್ದಾರೆ. ಸೊ ನೀವು ಎಲ್ಲಿಂದ ಅಂತ ಇಲ್ಲಿ ಹಾಕಬೇಕು. ನಾನು ಇಂಡಿಯಾದಿಂದ. ನೆಕ್ಸ್ಟು, ಡು ಯು ಹ್ಯಾವ್ ಫ್ಲೂಯೆನ್ಸಿ ಅಂತ ಕೇಳ್ತಾ ಇದ್ದಾರೆ. ಎಸ್. ನೆಕ್ಸ್ಟ್, ಸೆಲೆಕ್ಟ್ ಇಂಗ್ಲೀಷ್ ಇನ್ ಪ್ರೊಫಿಷಿಯನ್ಸಿ ಲೆವೆಲ್. ಸೊ C1 ಆರ್ C2 ಹಾಕಿ. ಆಯಿತಾ? ನಾನು C2 ಅಂತಲೇ ಹಾಕ್ತೀನಿ. ಡು ಯು ಹ್ಯಾವ್ ಅ ಸ್ಟ್ರಾಂಗ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಸ್ಪೋಕನ್ ಆ್ಯಕ್ಸೆಂಟ್? ಎಸ್. ನೆಕ್ಸ್ಟ್, ಆ್ಯಸ್ ಎ ಲಿಂಗ್ವಿಸ್ಟಿಕ್ ಸ್ಟೇಟ್ ಯುವರ್ ಫೀಲ್ಡ್ ಆಫ್ ಸ್ಪೆಸಿಫಿಕೇಶನ್. ನೆಕ್ಸ್ಟ್ ನಿಮ್ಮ ಹತ್ರ ಕೇಳ್ತಾ ಇದ್ದಾರೆ, ವಿಚ್ ಆಫ್ ದ ಫಾಲೋವಿಂಗ್ ಹ್ಯಾವ್ ಯು ವರ್ಕ್ಡ್ ಆನ್ ಅಂತ ಕೇಳ್ತಾ ಇದ್ದಾರೆ. ಸೊ ಏನು ನೀವು ಕೆಲಸ ಮಾಡಿದ್ದೀರಾ ಅಂತ, ಲಿಂಗ್ವಿಸ್ಟಿಕ್ ಅನೋಟೇಷನ್ ಗೈಡ್ಲೈನ್ ಡೆವಲಪ್ಮೆಂಟ್ ಏನಾದರೂ ಕೆಲಸ ಮಾಡಿರ್ತೀರಾ ಅಲ್ವಾ, ಅದ್ರ ಬಗ್ಗೆ ಹಾಕಿ. ನಾನು ಸ್ಪೀಚ್ ಟ್ರಾನ್ಸ್ಕ್ರಿಪ್ಷನ್ ಆರ್ ಅನೋಟೇಷನ್ ಅಂತ ಹಾಕ್ತಾ ಇದ್ದೀನಿ. ನೆಕ್ಸ್ಟ್, ಸೆಲೆಕ್ಟ್ ದ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ. ಸೊ ನಂದು C2 ಕನ್ನಡ. ಓಕೆ, ಸೊ ನೆಕ್ಸ್ಟ್, ವಿಚ್ ಟಾಸ್ಕ್ ಹ್ಯಾವ್ ಯು ಪರ್ಫಾರ್ಮ್ಡ್ ಅಂತ ಕೇಳ್ತಾ ಇದ್ದಾರೆ. ಸೊ ನಾನು ಇದು ಮಾಡಿದ್ದೀನಿ ಮುಂಚೆ. ಸೊ ಇದಕ್ಕೆ ನಾನು ಇದು ಸೆಲೆಕ್ಟ್ ಮಾಡ್ತಾ ಇದ್ದೀನಿ, ಕ್ರಿಯೇಟಿಂಗ್ ಮಷಿನ್ ಜನರೇಟೆಡ್ ಟ್ರಾನ್ಸ್ಕ್ರಿಪ್ಟ್. ಓಕೆ, ನೆಕ್ಸ್ಟ್, ಈಸ್ ಇಂಗ್ಲೀಷ್ US ಯುವರ್ ಪ್ರೈಮರಿ ಲ್ಯಾಂಗ್ವೇಜ್ ಆಫ್ ಟ್ರಾನ್ಸ್ಕ್ರಿಪ್ಷನ್? ಎಸ್ ಅಂತ ಹಾಕಿ. ಅಂದರೆ ನಾವು US ಇದೆ ಅಲ್ವಾ ಬರೆಯೋದೆಲ್ಲ. ಸೊ ಇದನ್ನು ಎಸ್ ಅಂತ ಹಾಕಿ. ನೆಕ್ಸ್ಟ್, ಪ್ಲೀಸ್ ಸೆಲೆಕ್ಟ್ ದ ಪ್ರೈಮರಿ ಲ್ಯಾಂಗ್ವೇಜ್ ಆಫ್ ಟ್ರಾನ್ಸ್ಕ್ರಿಪ್ಷನ್ ಅಂತ ಕೇಳ್ತಾ ಇದ್ದಾರೆ. ಸೊ ಇದೆಂತಪ್ಪ, ಕನ್ನಡ ಟು ಇಂಗ್ಲೀಷ್. ಓಕೆ, ಸೊ ಈ ಥರ ಸೆಲೆಕ್ಟ್ ಮಾಡಿ. ಅದಾದಮೇಲೆ ಅಪ್ಲೈ ಮಾಡಿ. ಸೊ ಪ್ರಾಜೆಕ್ಟ್ ಈಸ್ ಅಪ್ಲೈಡ್ ಸಕ್ಸಸ್ಫುಲಿ. ಸೊ ನಾನು ಅಪ್ಲೈ ಮಾಡಿದೆ. ಐ ಥಿಂಕ್ ಮೈ ವರ್ಕಲ್ಲಿ ಕಾಣ್ಬೋದಾ ಇದು? ಹಾಂ, ಇದು ಕಾಣಲಿಕ್ಕೆ ಸಿಗ್ತದೆ ನನಗೆ. ಓಕೆ, ಸೊ ಮೈ ವರ್ಕಲ್ಲಿ ಕಾಣಲಿಕ್ಕೆ ಸಿಗ್ತದೆ. ನಾನು ಅಪ್ಲೈ ಮಾಡಿದೆ ಅಲ್ಲ, ಇಲ್ಲಿ ಅಪ್ಲೈಡ್ ಪ್ರಾಜೆಕ್ಟಲ್ಲಿ ಕೂಡ ಕಾಣಲಿಕ್ಕೆ ಸಿಗ್ತದೆ. ಓಕೆ, ಸೊ ಇದು ನೋಡ್ತಾ ಇರಬೇಕಾದ್ರೆ ಇಲ್ಲಿ ನೋಡಿ ಅಪ್ಲೈ ಆಗಿದೆ, ಇನ್ನು ಪ್ರೋಗ್ರೆಸ್ಸಲ್ಲಿದೆ. ಆಯಿತಾ? ಸೊ ನಿಮಗೆ ನೆಕ್ಸ್ಟ್ ಬರೋದು ಅಸೆಸ್ಮೆಂಟ್ ಟೆಸ್ಟ್. ಅವರು ನಿಮಗೆ ಅಸೆಸ್ಮೆಂಟ್ ಟೆಸ್ಟ್ ಮೇಲ್ ಮಾಡ್ತಾರೆ. ಇಲ್ಲ ಅಂತಂದರೆ ನಿಮಗೆ ಇಲ್ಲಿ ಸ್ಕ್ರೀನಲ್ಲಿ ಕಾಣಲಿಕ್ಕೆ ಸಿಗ್ತದೆ. ಓಕೆ, ಅದು ಅಸೆಸ್ಮೆಂಟ್ ಟೆಸ್ಟ್ ನೀವು ಕಂಪ್ಲೀಟ್ ಮಾಡಬೇಕಾಗ್ತದೆ. ಅಸೆಸ್ಮೆಂಟ್ ಕಂಪ್ಲೀಟ್ ಆದಮೇಲೆ ನಿಮ್ಮ ಸ್ಕೋರ್ ನೋಡ್ತಾರೆ ಅವರು. ಓಕೆ, ನೀವು ಚೆನ್ನಾಗಿ ಸ್ಕೋರ್ ಮಾಡಿದರೆ ನಿಮ್ಗೆ ಆ ಪ್ರಾಜೆಕ್ಟ್ ಕೊಡ್ತಾರೆ. ಮತ್ತು ಇಲ್ಲಿ ಗಂಟೆಗೆ ಎಷ್ಟಿದೆ ಅರ್ನಿಂಗ್ ಅವ್ರು ತೋರಿಸಿರೋದು, $ಇಷ್ಟು ಇಲ್ಲಿದಪ್ಪ, ಅದು $8 ಕೊಡ್ತಾರೆ. ಓಕೆ, 8 ಅಂತ ಹೇಳಿದ್ರೆ ನಮ್ಗೆ ಏನಂತ ಹೇಳಿದ್ರೆ ಇಂಡಿಯಾದವ್ರಿಗೆ ಕಮ್ಮಿ ಹಣ, ಬೇರೆ ದೇಶದವರಿಗೆ ಜಾಸ್ತಿ ಹಣ. ಅದೇ ಆಗುವಂಥದ್ದು. ಏನಕ್ಕಂತ ಹೇಳಿದ್ರೆ ಇಂಡಿಯಾದಲ್ಲಿ ಗೊತ್ತಲ್ವಾ ನಿಮಗೆ ರುಪೀಸ್ ರೇಟ್ ಎಷ್ಟು ಇದಿದೆ ಅಂತ. ಸೊ $760 ಸಿಗ್ತದೆ ನಿಮ್ಗೆ ಗಂಟೆಗೆ. ಸೊ ಒಂದು ಡೀಸೆಂಟ್ ಅಮೌಂಟೇ. ಇಷ್ಟವರು ಇದಕ್ಕೆ ಅಪ್ಲೈ ಮಾಡ್ಬೋದು. ಇಲ್ಲ ಬೇರೆ ಕೆಲಸ ಕೂಡ ಇದೆ, ನೀವು ಅದಕ್ಕೆ ಬೇಕಾದರೆ ಅದಕ್ಕೆ ಕೂಡ ಅಪ್ಲೈ ಮಾಡ್ಬೋದು. ಇದಕ್ಕೆ ಅಪ್ಲೈ ಮಾಡ್ಬೋದು ನೀವು. ಓಕೆ, ಸೊ ಇದು ಚೆನ್ನಾಗಿದೆ. $1 ಕೊಡ್ತಾರೆ. ಓಕೆ, ಸೊ ಇದು ತುಂಬಾ ಕಮ್ಮಿ ಆಯಿತು, ಬಟ್ ಇಲ್ಲಿ ಕೆಲಸ ಕೂಡ ಕಮ್ಮಿ ಇರ್ತದೆ. ಓಕೆ, ಸೊ ಡೀಟೇಲ್ಸ್ ನೋಡುವ ಸ್ವಲ್ಪ. ಇದು ಸ್ವಲ್ಪ ಇನ್ನೇನು, ಟೇಕ್ ಅ ಫೋಟೋಸ್ ಆಫ್ ರಿಯಲ್ ಐಟಮ್ಸ್ ಇನ್ ಪಬ್ಲಿಕ್ ಸ್ಪೇಸಸ್, ನಾಟ್ ದ ಸ್ಕ್ರೀನ್ಸ್ ಆರ್ ದ ಪ್ರಿಂಟ್ಔಟ್. ಜಸ್ಟ್ ಫೋಟೋ ತೆಗೆದು ಕೊಡುವಂಥದ್ದು ಅವರಿಗೆ. ಈಚ್ ಐಟಮ್ ಆರ್ ದ ಕೆಟಗರಿ ಹ್ಯಾಸ್ ಅ ಸ್ಪೆಸಿಫಿಕ್ ರಿಕ್ವೈರ್ಮೆಂಟ್, ರೀಡ್ ಡೀಟೇಲ್ ಬಿಲೋ. ಸೊ ಈಚ್ ಆಬ್ಜೆಕ್ಟ್ ಟೇಕ್ 3 ಫೋಟೋ ಆಫ್ ಡಿಫ್ರೆಂಟ್ ಆ್ಯಂಗಲ್ಸ್, ಡಿಸ್ಟೆನ್ಸ್, ಲೈಟ್. ಏನಂತಂದರೆ ಒಂದವರು ಹೇಳ್ತಾರೆ ಇದು ಒಂದು ಐಟಮ್ ಇದ್ದು ಫೋಟೋ ತೆಗೆದುಕೊಡಿ ಅಂತ. ಸೊ ಅದು ಐಟಮ್ ಇದ್ದು ಡಿಫ್ರೆಂಟ್ ಆ್ಯಂಗಲಲ್ಲಿ, ಡಿಫ್ರೆಂಟ್ ಡಿಸ್ಟೆನ್ಸಲ್ಲಿ, ಡಿಫ್ರೆಂಟ್ ಲೈಟಲ್ಲಿ ಫೋಟೋ ತೆಗೆದು ಕೊಡುವಂಥದ್ದು. ಇಂಡೋರ್ ಇರ್ಬೋದು, ಔಟ್ಡೋರ್ ಇರ್ಬೋದು. ಸೊ ಆ ಥರ ಇರ್ತದೆ. ಅದಕ್ಕೆ ನಿಮಗೆ ಅವರು ಹಣ ಕೊಡುವಂಥದ್ದು. ಇದು ಫೋಟೋ ತೆಗಿಲಿಕ್ಕೆ ಚೆನ್ನಾಗಿ ಗೊತ್ತು ಅಂತ ಹೇಳಿದ್ರೆ ಇದಕ್ಕೆ ನೀವು ಅಪ್ಲೈ ಮಾಡ್ಬೋದು. ಓಕೆ, ಸೊ ಇದು ಕಮ್ಮಿ, $1 ಕೊಡ್ತಾರೆ. ಪರವಾಗಿಲ್ಲ ಅಲ್ಲ, $1 ಕೂಡ ಒಳ್ಳೆಯದೇ ಅಮೌಂಟೇ.
ಏನು ಕಮ್ಮಿ ಏನಲ್ಲ, ನಮ್ಮ 95 ರೂಪಾಯಿ ಆಗಿದೆಯಲ್ವ ಇವಾಗ ಡಾಲರ್ ರೇಟ್. ಸೊ ಚೆನ್ನಾಗಿದೆ ಇದು ಕೂಡ. ಸೊ ಬೇಕಾದವರು ಇದಕ್ಕೆ ಕೂಡ ಅಪ್ಲೈ ಮಾಡಿ. ಓಕೆ, 95 ರೂಪಾಯಿ ಐ ಥಿಂಕ್ ಜಾಸ್ತಿ ಫೋಟೋಗೆ ಅಲ್ಲ, ಒಂದು 2 ಫೋಟೋಗೆ ಅಷ್ಟು ಕೊಡ್ತಾರೆ ಅನಿಸುತ್ತೆ. ಸೊ ಇಲ್ಲಿ ಅವ್ರು ಕ್ಲಿಯರ್ ಆಗಿ ಅದು ಮೆನ್ಷನ್ ಮಾಡಿಲ್ಲ. ಸೊ ಇಂಟ್ರೆಸ್ಟ್ ಅವರು ಇದಕ್ಕೆ ಕೂಡ ಅಪ್ಲೈ ಮಾಡಿ. ತುಂಬ ಈಸಿ ವರ್ಕ್ ಬೇಕು ಅಂತ ಹೇಳಿದ್ರೆ ಇದಕ್ಕೆ ಕೂಡ ಅಪ್ಲೈ ಮಾಡ್ಬೋದು. ಆ, ಇದು ವೆಕ್ಟರ್ ಬಾರ್ ಕೋಡ್ಸ್ ಗ್ಲೋಬಲ್ ಅಂಥದ್ದು ಎಲ್ಲ ಅವರು ಅಪ್ಲೈ ಮಾಡ್ಬೋದು. ಡೇಟಾ ಕಲೆಕ್ಟರ್ ಇದು $10 ಕೊಡ್ತಾ ಇದ್ದಾರೆ. ಸೊ ಒಂದು ಹತ್ರ 45 ರೂಪಾಯಿ ತನಕ ಕೊಡ್ತಾರೆ. ಸೊ ಇಷ್ಟು ಅವ್ರು ಇದಕ್ಕೆ ಕೂಡ ಅಪ್ಲೈ ಮಾಡ್ಬೋದು. ಓಕೆ, ಡೀಟೇಲ್ಸ್ ನೋಡಿ ಮತ್ತೆ ಅಪ್ಲೈ ಮಾಡಿ. ಸೊ ನನಗೆ ಬೆಟರ್ ಅನಿಸಿದ್ದು ಅದು ಕನ್ನಡ ಕೆಲಸ. ಸೊ ಹಣ ಕೂಡ ಓಕೆ ಇದೆ, ಮತ್ತು ಚೆನ್ನಾಗೂ ಇದೆ, ನಿಮ್ಮ ಕೆಲಸ ಮಾಡ್ದಂಗೆ ಅನಿಸ್ತದೆ. ಓಕೆ, ಬೇರೆ ಕೆಲಸ ಅಂತಿದ್ರೆ ಬೇರೆ ಕೆಲಸ ಅಪ್ಲೈ ಮಾಡ್ಬೋದು ನೀವು. ನಿಮ್ಗೆ ಯಾವ್ದು ಇಷ್ಟ ಇದೆ ಅದಕ್ಕೆ ಅಪ್ಲೈ ಮಾಡಿ. ಒಂದ್ಸಲ ನೀವೆಲ್ಲ ಅರ್ನ್ ಮಾಡಿದ ಮೇಲೆ ನಿಮ್ಗೆ ಅಲ್ಲಿ ಆಲ್ರೆಡಿ ಬಂದಿರ್ತದೆ ಆಯಿತಾ, ಮೇಲ್ ಅವ್ರ ಕಡೆಯಿಂದ. ಇದು ಅಕೌಂಟ್ ಮಾಡಿ ನೀವು, ಇದು ಎಂಥದ್ದು ಪಪ್ಪಾಯ ಇದು ಅಕೌಂಟ್ ಮಾಡಿ. ಸೊ ಅಲ್ಲಿಂದ ನಿಮಗೆ ಡೈರೆಕ್ಟ್ ಬ್ಯಾಂಕಿಗೆ ವಿಡ್ರಾ ಇದಾಗುತ್ತೆ, ಹಣ ಬರುತ್ತೆ. ಓಕೆ, ಸೊ ಚೆನ್ನಾಗಿದೆ, ಡೀಸೆಂಟ್ ಕೆಲಸ. ಸೊ ಅರ್ನಿಂಗ್ ಕೂಡ ಡೀಸೆಂಟ್ ಆಗಿದೆ. ಬೇಕಾದವರು ಅಪ್ಲೈ ಮಾಡಿ.